ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತರಕಾರಿ ಕೂಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನಂತ ಒಮ್ಮೆ ನೋಡೋಣ. ಸುವರ್ಣಗಡ್ಡೆ, ನೆನೆಸ್ಕೊಂಡಿರೋ ಕಡಲೆಕಾಯಿ ಬೀಜ, ಕ್ಯಾರೆಟ್, ಬೀನ್ಸ್, ತೊಗರಿಬೇಳೆ, ಉದ್ದಿನಬೇಳೆ, ಮೆಣಸು, ಒಣ ಕೊಬ್ಬರಿ, ಹುಳಿಪುಡಿ ಅಥವಾ ಸಾಂಬಾರ್ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ, ನೀರು. ಮೊದಲಿಗೆ ನಾನು ಸುವರ್ಣಗಡ್ಡೆನ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಬೇಳೆ ಜೊತೆ ಹಾಕ್ಬಿಟ್ರೆ ತುಂಬ ನುಣ್ಣಗೆ ಬೆಂದು ಹೋಗುತ್ತೆ, ಬೇಗ ಬೆಂದು ಹೋಗುತ್ತೆ ಸುವರ್ಣಗಡ್ಡೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿರ್ತೀನಿ ಮುಂಚೆನೆ, ಇದಕ್ಕೆ ಬೇಗ ಬೇಯತ್ತೆ. ಅದಕ್ಕೆ ಸುವರ್ಣಗಡ್ಡೆ ಬೇಯೋಷ್ಟರಲ್ಲಿ ನಾನು ತರಕಾರಿ ಮತ್ತು ತೊಗರಿಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಡ್ತೀನಿ ಒಂದ್ಸಲ. ಕ್ಯಾರೆಟು, ಬೀನ್ಸು, ಹಾಗೆ ನೆನೆಸಿಟ್ಟಿದ್ನಲ್ಲ ಕಡಲೆಕಾಯಿ ಬೀಜ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ನೀರು ಹಾಕೋತಾ ಇದ್ದೀನಿ. ಇದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು 2 ರಿಂದ 3 ವಿಸಿಲ್ ಕೂಗಿಸ್ಕೊತೀನಿ ನಾನು. ತರಕಾರಿ ಎಲ್ಲ ಬೇಯೋಷ್ಟರಲ್ಲಿ, ತರಕಾರಿ, ಬೇಳೆ ಹಾಗೆ ಸುವರ್ಣಗಡ್ಡೆ ಎಲ್ಲ ಬೇಯೋಷ್ಟರಲ್ಲಿ ಮೆಣಸು, ಉದ್ದಿನಬೇಳೆ ಹಾಗೆ ಒಣ ಕೊಬ್ಬರಿನ ನಾನು ಹುರ್ಕೊಂಡ್ಬಿಡ್ತೀನಿ. ಮೊದಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ಮೊದಲು ಹುರ್ಕೋತೀನಿ ನಾನು. ಇವಾಗ ಉದ್ದಿನಬೇಳೆ ಕೆಂಪಗಾಗಿದೆ ನೋಡಿ. ಇವಾಗ ನಾನು ಈ ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟು ಒಂದೇ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಮೆಣಸು ಹುರ್ಕೋತೀನಿ. 1/4 ಟೀ ಸ್ಪೂನಷ್ಟು ನಾನು ಮೆಣಸು ತೊಗೊಂಡಿದ್ದೀನಿ. ಕೂಟ್ಗೆ ಮೆಣಸು ಉದ್ದಿನಬೇಳೆನೇ ಮೇಯ್ನು, ಘಮ್ ಅಂತ ಇರತ್ತೆ ಕೂಟು. ಈಗ ಮೆಣಸು ಹುರಿದಿದ್ದಾಗಿದೆ ನೋಡಿ, ಆಗ್ತಾ ಇದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಮಾಡಿಕೊಂಡು ಒಣ ಕೊಬ್ಬರಿ ಇದೆಯಲ್ಲ, ಇದನ್ನು ನಾನು ಇದರಲ್ಲಿ ಹಾಕೊಂಡ್ಬಿಡ್ತೀನಿ. ಅದೇ ಬಿಸಿಗೇನೆ ಸ್ವಲ್ಪ ಹುರಿದಂಗೆ ಆಗತ್ತೆ ಒಣ ಕೊಬ್ಬರಿ, ಅಷ್ಟೇ ಸಾಕು, ತೀರ ಕೆಂಪಗಾಗದು ಬೇಡ. ಇವಾಗ ಮೆಣಸು, ಉದ್ದಿನಬೇಳೆ, ಒಣ ಕೊಬ್ಬರಿ ಎಲ್ಲ ಹುರಿದಿದ್ನಲ್ಲ ನೋಡಿ, ಕೂಲ್ ಆಗಿದೆ. ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾನೀಗ ಹುಳಿಪುಡಿ ಅಥವಾ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ. 3 ಸ್ಪೂನಷ್ಟು ಹಾಕೋತೀನಿ ನಾನಿಲ್ಲಿ. ಇದು ಹೋಮ್ ಮೇಡ್ ಹುಳಿಪುಡಿ, ನಾನೇ ಮಾಡಿರೋದು. ಈ ಹುಳಿಪುಡಿ ರೆಸಿಪಿ ನಿಮಗೆ ಬೇಕು ಅಂದರೆ ಟಾಪ್ ರೈಟ್ ಕಾರ್ನರಲ್ಲಿ ಕ್ಲಿಕ್ ಮಾಡಿ, ನಿಮಗೆ ಹುಳಿಪುಡಿ ರೆಸಿಪಿ ಸಿಗತ್ತೆ, ನೋಡ್ಕೋಬಹುದು. ಮೊದಲಿಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ನುಣ್ಣಗೆ ಪುಡಿ ಮಾಡಿ. ಆಮೇಲೆ ಪುನಃ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋತೀನಿ. ನೋಡಿ, ಈ ರೀತಿ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕೋತೀನಿ ನಾನು. ನೋಡಿ, ಈ ರೀತಿ ನುಣ್ಣಗಾಗಿರ್ಬೇಕು. ಇವಾಗ ಸುವರ್ಣಗಡ್ಡೆ ಬೇಕ್ ಹಾಕಿದ್ನಲ್ಲ, ಬೆಂದಿದೆಯಾ ಒಂದ್ಸಲ ನೋಡೋಣ. ಬೆಂದಿದೆ ನೋಡಿ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಬೇಳೆ ತರಕಾರಿ ಎಲ್ಲ ಹಾಕೊಂಡಿದ್ನಲ್ಲ ನೋಡಿ, ಇದು ಕೂಡ ನೀಟಾಗಿ ಬೆಂದಿದೆ, ನುಣ್ಣಗೆ ಬೆಂದಿದೆ ಎಲ್ಲ. ಇವಾಗ ಸುವರ್ಣಗಡ್ಡೆ ಕೂಡ ಬೆಂದಿರೋ ಬೇಳೆ ತರಕಾರಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ನೀರು ಸಮೇತನೇ ಹಾಕೊಂಡ್ಬಿಡ್ತೀನಿ, ನೀರು ವೇಸ್ಟ್ ಮಾಡೋದು ಬೇಡ. ಇವಾಗ ಮಸಾಲ ರುಬ್ಕೊಂಡಿದ್ನಲ್ಲ, ಇದು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಹುಣಸೆ ಹಣ್ಣಾಗಲಿ ಟೊಮೆಟೊ ಆಗಲಿ ಏನೂ ಬಳಸ್ತಾ ಇಲ್ಲ. ಈ ಕೂಟ್ಗೆ ಅದೆಲ್ಲ ಏನು ಹಾಕಕ್ಕೆ ಹೋಗಬಾರ್ದು. ಈಗ ಪುನಃ ಸ್ಟವ್ ಹಚ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಕುದಿಬೇಕಿದು, ತುಂಬ ರುಚಿಯಾಗಿರುತ್ತೆ. ಈ ಸುವರ್ಣಗಡ್ಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಾದರೂ ಒಮ್ಮೆ ತಿಂತಾ ಇರಬೇಕು. ಇದೆಲ್ಲ ಗಡ್ಡೆ ಗೆಣಸೆಲ್ಲ ತಿನ್ನೋದ್ರಿಂದ ಹೊಟ್ಟೆಲಿ ಏನಾದರೂ ಗೆಡ್ಡೆಗಳಾಗಿರಲಿ ಅದೆಲ್ಲ ಕರ್ಗಿ ಹೋಗುತ್ತೆ. ಈ ಕೂಟ್ ರೆಡಿ ಆಗಿದೆ.
ಇದಕ್ಕೊಂದು ಇಂಗು ಸಾಸಿವೆ ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಇಂಗು ಹಾಗೆ ಸಾಸಿವೆ ಹಾಕೋತೀನಿ ಈಗ. ಇವಾಗ ಕೂಟ್ ರೆಡಿ ಆಗಿದೆ. ನೀವು ಒಮ್ಮೆ ಮನೇಲಿ ಈ ರೀತಿ ಕೂಟನ್ನ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.